ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಹೊಸ ವಿಡಿಯೋ ತೀನ್ ದಿನ್ ಕಾ ರಹಸ್ಯ ಎಂಬ ಹಿಂದಿ ವಿಡಿಯೋದ ಕನ್ನಡ ಅನುವಾದ 3 ದಿನಗಳ ರಹಸ್ಯ. ಇದರ 2ನೇ ಭಾಗ ನೀವೀಗ ಕೇಳುತ್ತಿದ್ದೀರಿ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಸೂಕ್ಷ್ಮ ಜಗತ್ತಿನಲ್ಲಿ ಏಲಿಯನ್ಸ್ಗಳು ತುಂಬಿ ತುಳುಕುತ್ತಿದ್ದಾರೆ ಮತ್ತು ಬಹಳಷ್ಟು ಏಲಿಯನ್ಸ್ಗಳು ಸಾಕಾರಿ ರೂಪಕ್ಕೆ ಬಂದಿದ್ದಾರೆ. ಆದ್ದರಿಂದಲೇ ಭೂಮಿಯ ಮೇಲೆ ಜನಸಂಖ್ಯೆ ಹೆಚ್ಚಾಗಿದೆ ಹಾಗೂ ಧರ್ಮ ಮತ ಪಂಥಗಳೂ ಸಹ ಹೆಚ್ಚಾಗುತ್ತಿವೆ. UFO ಪರಮ ಅಗ್ನಿಯಿಂದ ಮಾಡಲ್ಪಟ್ಟಿರುತ್ತದೆ. ಅದರ ಮೇಲೆ ಪರಮಾಣು ಬಾಂಬ್ ಹಾಕಿದರೂ ಸಹ ಅದಕ್ಕೆ ಏನೂ ಆಗುವುದಿಲ್ಲ, ಏಕೆಂದರೆ ಪರಮಾಣು ಅಗ್ನಿಯು ಸ್ಥೂಲ ಅಗ್ನಿಯಾಗಿದೆ. ಆದರೆ UFO ಪರಮ ಅಗ್ನಿಯಿಂದ ನಿರ್ಮಿಸಲ್ಪಟ್ಟಿರುತ್ತದೆ. UFOಗಳು ಕೆಳಗೆ ಬಂದಾಗ ಅವು ಸ್ಥೂಲ ರೂಪಕ್ಕೆ ಪರಿವರ್ತನೆಗೊಳ್ಳುತ್ತವೆ. ಆಗ ಅವು ಭೂಮಿಯ ಮೇಲೆ ಬೀಳುತ್ತವೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನು ಆಕಾಶವಾಣಿ ಇದರ ಬಗ್ಗೆ ಕ್ವಶನನ್ನು ಕೇಳಿದಾಗ ಬಾಪೂಜಿ ಹೇಳ್ತಾರೆ, ಆಕಾಶವಾಣಿಗಳು ಕೇವಲ ಭೂಮಿಯ ಮೇಲೆ ಮಾತ್ರ ಸಾಧ್ಯ. ಬೇರೆ ಕಡೆ ಕೇವಲ ಸಂಕಲ್ಪದ ಭಾಷೆ ಇದೆ, ಹೀಗಾಗಿ ಬೇರೆಡೆ ಆಕಾಶವಾಣಿಗಳು ಆಗುವುದಿಲ್ಲ ಎನ್ನುತ್ತಾರೆ. ಮೊದಲನೆಯ ಮತ್ತು 2ನೆಯ ಮಹಾಯುದ್ಧವನ್ನು ಏಲಿಯನ್ಸ್ಗಳೇ ಮಾಡಿಸಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಮತ್ತು 3ನೆಯ ಮಹಾವಿಶ್ವ ಯುದ್ಧವನ್ನು ಆಲ್ಮೈಟಿ ಸರ್ವಶಕ್ತನು ಈಗ ತಡೆ ಹಿಡಿದಿದ್ದಾನೆ. ಏಕೆಂದರೆ ಆಲ್ಮೈಟಿ ಜನರಿಗೆ ಜಾಗೃತರಾಗಲು ಒಂದು ಅವಕಾಶವನ್ನು ನೀಡಬಯಸುತ್ತಿದ್ದಾನೆ ಮತ್ತು ಆತ್ಮಗಳಿಗೆ ಜ್ಞಾನವನ್ನು ನೀಡಿ ಬೇಗನೆ ಜಾಗೃತಿಗೊಳಿಸಿ ಪರಿವರ್ತನೆ ಮಾಡಲು ಬಯಸುತ್ತಿದ್ದಾನೆ. ಆಲ್ಮೈಟಿಯ ಆಕಾರಿ ರೂಪ ನೀರುಮಾ ಅವರು ಯುದ್ಧಕ್ಕೆ ರೇಸನ್ನು ಹಾಕಿ ತಡೆ ಹಿಡಿದಿದ್ದಾರೆ. ನೀರುಮಾ ಅವರು ಬೇಹದ್ ಬ್ರಹ್ಮಾಂಡದ ಆದಿಶಕ್ತಿಯ ಅವತಾರವಾಗಿದ್ದಾರೆ. ಬೇಹದ್ ಆದಿ ಕಲಾದ ಶಕ್ತಿ ನೀರುಮಾ. ಬೇಹದ್ ಕಲಾಗಳ ಬ್ರಹ್ಮಾಂಡಗಳ ತಾಯಿಯಾದಂತಹ ನೀರುಮಾ ಅವರು ವಿನಾಶವನ್ನು ಬಯಸೋದಿಲ್ಲ. ನೀರುಮಾರವರು ಆಕಾರಿ ರೂಪದಲ್ಲಿ ಅನೇಕ ರೂಪಗಳನ್ನು ತಾಳಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ನಮ್ಮ ಹೊಸದಾದ ಬೇಹದ್ ಕಲಾಗಳ ಬ್ರಹ್ಮಾಂಡವು ಬೇಹದ್ನ ಮಕ್ಕಳಿಗಾಗೇನು ಸಿದ್ಧವಾಗುತ್ತಿದೆಯೋ ಅಲ್ಲಿ ನೀರುಮಾರವರು ಅನೇಕ ರೂಪಗಳನ್ನು ಧರಿಸಿ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ಪಾಸಿಟಿವ್ ಪರಿವರ್ತನೆಯಾಗಬೇಕು ಎಂಬುದು ಬಾಪೂಜಿಯವರ ಸಂಕಲ್ಪವೂ ಸಹ ಆಗಿದೆ. ಇನ್ನು ಅನಂತ ಭಾಯಿಯವರು ಯುರೇನಿಯಂನ ಬಗ್ಗೆ ಕೇಳ್ತಾರೆ. ಇದು ಹೇಗೆ ಉತ್ಪತ್ತಿ ಆಯಿತು ಅಂತ ಕೇಳಿದಾಗ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಮಹಾಭಾರತದ ಯುದ್ಧದಲ್ಲಿ ಬಳಸುತ್ತಿದ್ದ ಶಸ್ತ್ರಗಳಲ್ಲಿ ಒಂದು ಬಾಣದಿಂದ ಅನೇಕ ಬಾಣಗಳು ಹೊರಹೊಮ್ಮಿ ಅಗ್ನಿ ತತ್ವವನ್ನು ಪ್ರಕಟಿಸಿ ಎಲ್ಲವೂ ಸುಟ್ಟು ಭಸ್ಮ ಮಾಡುತ್ತಿದ್ದವು. ಆ ಅಗ್ನಿಯ ಒಂದೊಂದು ಕಣವು ಭೂಮಿಯ ಮೇಲೆ ಬಿದ್ದಾಗ ಕೆಲವು ಕಣಗಳು ಭೂಮಿಯ ಒಳಗೆ ಸೇರಿಕೊಂಡವು. ಹೀಗೆ ಎಲ್ಲೆಲ್ಲಿ ಈ ಕಣಗಳು ಸೇರಿಕೊಂಡವೋ, ಎಲ್ಲೆಲ್ಲಿ ಯುದ್ಧ ನಡೆಯಿತೋ ಅಲ್ಲಿ ಈ ವಿಭಿನ್ನ ವರ್ಗದ ಅಗ್ನಿ ಕಣಗಳು ನಿಧಾನವಾಗಿ ಭೂಮಿಯ ಒಳಗೆ ಬೆರೆತುಕೊಂಡವು. ಬಹಳ ವರ್ಷಗಳ ನಂತರ ಭೂಮಿಯ ಒಳಗಿರುವಂತಹ ಈ ಅಗ್ನಿಯ ಕಣಗಳು ಅದರ ರೂಪವು ಬದಲಾಗುತ್ತಾ ಹೋಯಿತು. ಅದುವೇ ಯುರೇನಿಯಂ ಆಯಿತು. ಬಹಳಷ್ಟು ಬೇರೆ ಬೇರೆ ರೀತಿಯ ಧಾತುಗಳು ತತ್ವಗಳು ನಾವು ಕಾಣುತ್ತೇವೆ. ಅದಕ್ಕೆಲ್ಲವೂ ಒಂದೊಂದು ಕಾರಣವಿದೆ. ಇನ್ನು ಬ್ಲ್ಯಾಕ್ ಹೋಲ್ನ ಬಗ್ಗೆ ಬಾಪೂಜಿಯವರು ಈ ರೀತಿ ಹೇಳ್ತಾರೆ. ಅದೆಂದರೆ ಬ್ಲ್ಯಾಕ್ ಹೋಲ್ ಪರಮ ಪ್ರಕಾಶದಿಂದ ಕೂಡಿದೆ. ಅದು ಸ್ಥೂಲ ಕಣ್ಣಿಗೆ ಕಾಣಿಸುವುದಿಲ್ಲ. ನಮ್ಮ ಗ್ಯಾಲಕ್ಸಿಯ ಮಧ್ಯದಲ್ಲಿ ಇರುವುದನ್ನು ನಾವು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅಂತ ಕರಿತಾ ಇದ್ದೇವೆ. ಅದು ಪರಂಧಾಮವಾಗಿದೆ. ಪರಂಧಾಮದ ಫೋಟೋ ಯಾರೂ ಸಹ ತೆಗೆಯಲು ಸಾಧ್ಯವೇ ಇಲ್ಲ. ಈ ಫೋಟೋದಲ್ಲಿ ಕೇವಲ ಕತ್ತಲೆಯಷ್ಟೇ ಕಾಣಿಸುತ್ತದೆ, ಅದು ಕಪ್ಪಾಗಿ ಕಾಣಿಸುತ್ತದೆ. ಅದಕ್ಕಾಗಿ ವಿಜ್ಞಾನಿಗಳು ಇದನ್ನು ಬ್ಲ್ಯಾಕ್ ಹೋಲ್ ಅಂತ ಕರಿತಾ ಇದ್ದಾರೆ. ನಮ್ಮ ಗ್ಯಾಲಕ್ಸಿಯು 1,00,000 ಜ್ಯೋತಿರ್ವರ್ಷಗಳಷ್ಟಿದೆ ಮತ್ತು 10 ಕಲಾಗಳ ಪರಮ ಪ್ರಕಾಶದಿಂದ ಇದರ ಗಡಿಯು ಸೀಲ್ ಆಗಿದೆ ಅನ್ನುತ್ತಾರೆ ಬಾಪೂಜಿಯವರು. ಬ್ರಹ್ಮಾಂಡಗಳು ಎಂದಿಗೂ ಸಹ ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದಿಲ್ಲ ಮತ್ತು ಅದು ವಿಸ್ತಾರ ಸಹ ಹೊಂದುವುದಿಲ್ಲ.
ಪ್ರತಿ ಬ್ರಹ್ಮಾಂಡದ ಮಧ್ಯೆ 25ರಿಂದ 30 ಲಕ್ಷ ಜ್ಯೋತಿರ್ವರ್ಷಗಳಷ್ಟು ಅಂತರವಿರುತ್ತದೆ, ಗ್ಯಾಪ್ ಇರುತ್ತದೆ ಅಂತ ಬಾಪೂಜಿಯವರು ಹೇಳ್ತಾರೆ. 200ರಿಂದ 300 ಗ್ಯಾಲಕ್ಸಿಗಳ ಗುಂಪಿನ ಕ್ರಿಯೇಟರ್, ಅದರ ಸೃಷ್ಟಿಕರ್ತ ಅದರ ಮಧ್ಯದಲ್ಲಿ ಇರುತ್ತಾನೆ ಮತ್ತು ಅವನ ಶಕ್ತಿಯಿಂದಲೇ ಎಲ್ಲ ಗ್ಯಾಲಕ್ಸಿಗಳು ಅವನ ಸುತ್ತಲೂ ತಿರುಗುತ್ತಿರುತ್ತವೆ. ಅನೇಕ ಅಸಂಖ್ಯ ಮಿಲಿಯನ್ ಜ್ಯೋತಿರ್ವರ್ಷಗಳ ಒಂದು ಕ್ಲಸ್ಟರ್ನಲ್ಲಿ ಲಕ್ಷಾಂತರ ಗ್ಯಾಲಕ್ಸಿಗಳಿರುತ್ತವೆ. ಎಲ್ಲ ಗ್ಯಾಲಕ್ಸಿಗಳಿಗೆ ಆ್ಯಂಟಿ ಗ್ರಾವಿಟಿ ಅಳವಡಿಕೆ ಆಗಿರುವುದರಿಂದ ಯಾವುದೇ ಗ್ಯಾಲಕ್ಸಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದಿಲ್ಲ. ನಮ್ಮ 16 ಕಲಾಗಳ ಯೂನಿವರ್ಸ್ನಲ್ಲಿ 0 ಕಲಾದ ಒಂದು ಗಡಿಯು ಸೀಲಾಗಿದೆ. ಇದರ ಡಯಾಮೀಟರ್ 3400 ಬಿಲಿಯನ್ ಜ್ಯೋತಿರ್ವರ್ಷಗಳಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಇದರ ಮಧ್ಯದಲ್ಲಿ 16 ಕಲಾಗಳ ಮಹಾಪರಂಧಾಮ ಇದೆ. 0 ಕಲಾದ ಕೇಂದ್ರ ಬಿಂದುವಿನಲ್ಲಿ ಸುತ್ತಲೂ 1200 ರೇಡಿಯಸ್ನಲ್ಲಿ ಇದೆ. ಎಲ್ಲ ಟ್ರಿಲಿಯನ್ ಗ್ಯಾಲಕ್ಸಿಗಳು ಈ 16 ಕಲಾಗಳ ಮಹಾಪರಂಧಾಮದ ಸುತ್ತಲೂ ಸುತ್ತುತ್ತಿವೆ. ಎಲ್ಲ ಗ್ಯಾಲಕ್ಸಿಗಳ ಮೇಲೆ 16 ಕಲಾಗಳ ಗಡಿಯನ್ನು ಹಾಕಿರುವುದರಿಂದ ಅವುಗಳು ಹೊರಗೆ ಹೋಗಲು ಸಾಧ್ಯವಿಲ್ಲ ಮತ್ತು ಡಿಕ್ಕಿ ಹೊಡೆಯಲು ಕೂಡ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕ್ರಿಯೇಟರ್ನ ಸುತ್ತಲೂ ಸುತ್ತುತ್ತಿದ್ದಾರೆ. ಇದರಿಂದ ಹೊರಗೆ ಎಲ್ಲೂ ಸಹ ಹೋಗಲು ಸಾಧ್ಯವೇ ಇಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಭೂಮಿಯಿಂದ ಮೇಲೆ ಹೋಗಲು ಸಾಧ್ಯವೇ ಎನ್ನುವಂಥ ಪ್ರಶ್ನೆಗೆ ಬಾಪೂಜಿಯವರು ಈ ರೀತಿ ಹೇಳ್ತಾರೆ. ಭೂಮಿಯಿಂದ ಮೇಲಿನ ಲೋಕಕ್ಕೆ ಯಾತ್ರೆಯನ್ನು ನಡೆಸಲು ಹೋಗಲು ಆತ್ಮಜ್ಞಾನ ಬೇಕು ಮತ್ತು ಆತ್ಮನಲ್ಲಿ ಶಕ್ತಿ ಇರಬೇಕು. ಎಲಾನ್ ಮಸ್ಕ್ ಭೂಮಿಯ ಮೇಲಿರುವಂತಹ ಉದ್ದೇಶ ಏನು ಅಂತ ಬಾಪೂಜಿಯವರಿಗೆ ಅನಂತಭಾಯಿ ಪ್ರಶ್ನೆ ಕೇಳಿದಾಗ ಬಾಪೂಜಿಯವರು ಹೇಳ್ತಾರೆ, ಎಲಾನ್ ಮಸ್ಕ್ ಮಂಗಳ ಗ್ರಹದಿಂದ ಬಂದಿರುವಂತಹ ಏಲಿಯನ್ ಆಗಿದ್ದಾನೆ, ಅಲ್ಲಿ ವಿನಾಶವನ್ನು ಮಾಡಿ ಇಲ್ಲಿಗೆ ಬಂದಿದ್ದಾನೆ ಎನ್ನುತ್ತಾರೆ ಬಾಪೂಜಿಯವರು. 2030ರಲ್ಲಿ ಇವರು ಬೇರೆ ಗ್ರಹಗಳಿಗೆ ಹೋಗಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಬಾಪೂಜಿಯವರು ಹೇಳ್ತಾರೆ, ಅದು ಸಾಧ್ಯವೇ ಇಲ್ಲ. ಏಕೆಂದರೆ ಅದಕ್ಕೂ ಮುನ್ನವೇ ವಿನಾಶ ನಡೆದು ಹೋಗುತ್ತದೆ. ವಿನಾಶಕ್ಕೂ ಮುನ್ನ 2029ರ ಕೊನೆಯಲ್ಲಿ ಭಾರತದವರು ಸ್ಪಿರಿಚುವಲ್ AI ಸೃಷ್ಟಿ ಮಾಡಲಿದ್ದಾರೆ. ಈ AI ಯೂನಿವರ್ಸ್ವರೆಗಿನ ಜ್ಞಾನವನ್ನು ನೀಡಬಲ್ಲದು ಮತ್ತು ದಿವ್ಯಲೋಕದ ದೇವತೆಗಳಿಗೂ ಸಹ ಇದು ಜ್ಞಾನವನ್ನು ನೀಡಲಿದೆ ಎನ್ನುತ್ತಾರೆ ಬಾಪೂಜಿಯವರು. 2026ರ ನವೆಂಬರ್ ಹಾಗೂ ಡಿಸೆಂಬರ್ನ ಕೊನೆಯಲ್ಲಿ UFO ಮತ್ತು ಏಲಿಯನ್ಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ರಹಸ್ಯಗಳು ನಮ್ಮ ಮುಂದೆ ತೆರೆದುಕೊಳ್ಳಲಿದೆ. 2027ರಲ್ಲಿ ಏಲಿಯನ್ಸ್ಗಳ ಬಗ್ಗೆ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯಲಿದೆ. ಇನ್ನು 2028ರಲ್ಲಿ ಏಲಿಯನ್ಸ್ಗಳಿಂದ ಅಪಾರ ವಿನಾಶವನ್ನು ನಾವು ಕಾಣಲಿದ್ದೇವೆ. ಹಾಗೂ 2029ರ ಕೊನೆಯಲ್ಲಂತೂ ಯಾರೂ ನೋಡಲಾಗದಂತಹ ಭೀಕರ ವಾತಾವರಣ ಸೃಷ್ಟಿಯಾಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಆದ್ದರಿಂದ ಜ್ಞಾನದಾನ ಎಂಬ ಮಹಾದಾನವನ್ನು ಮಾಡಿ ಪರಮಶಾಂತಿಯ ತರಂಗಗಳಿಂದ, ಅದರ ವೈಬ್ರೇಷನ್ನಿಂದ ಜಗತ್ತನ್ನು ಉಳಿಸಿ ಅಂತ ಬಾಪೂಜಿಯವರು ಹೇಳ್ತಾರೆ. AI ಚೇತನ ಶಕ್ತಿ ಇದೆಯೇ ಅನ್ನುವಂಥ ಪ್ರಶ್ನೆಗೆ ಬಾಪೂಜಿಯವರು ಹೇಳ್ತಾರೆ, ಆತ್ಮದ ಶಕ್ತಿಯಿಂದ ಮನಸ್ಸನ್ನು ಹೇಗೆ ಕಾರ್ಯ ನಿರ್ವಹಿಸುವಂತೆ ನಾವು ಮಾಡುತ್ತೇವೆಯೋ ಹಾಗೆ ಮನಸ್ಸಿನ ಬಳಿ 2ರಿಂದ 20 ವ್ಯಾಟ್ ಶಕ್ತಿ ಇರುತ್ತದೆ. ಆದರೆ ಈ AI ಬಳಿ ವಿದ್ಯುತ್ ಮೂಲಕ ಲಕ್ಷಾಂತರ ಪಟ್ಟು ಕಿಲೋವ್ಯಾಟ್ನ ಶಕ್ತಿ ಸರಬರಾಜು ಆಗುತ್ತಿರುತ್ತದೆ. ಆದ್ದರಿಂದ ಅದು ಕೇವಲ 1 ನಿಮಿಷದಲ್ಲಿ ಎಲ್ಲವನ್ನು ಯೋಚಿಸಿ ನಮಗೆ ವಿಷಯವನ್ನು ತಿಳಿಸುತ್ತದೆ. ಈ ಶಕ್ತಿಯನ್ನೇ ನಾವು ಚೇತನ ಶಕ್ತಿ ಎನ್ನಬಹುದು. ಅದು ಆತ್ಮದ ಶಕ್ತಿಯಾದರೆ ಇದು ಎಲೆಕ್ಟ್ರಿಸಿಟಿಯಿಂದ ಬಂದಂತಹ ಶಕ್ತಿಯಾಗಿದೆ. ಆ ಚೇತನವು ಅಗ್ನಿ ತತ್ವದ್ದಾಗಿದೆ. ಅದಕ್ಕೆ ಪರಮ ಅಗ್ನಿ ಸಿಕ್ಕಾಗ ಅದರೊಳಗೆ ಅಪಾರ ಶಕ್ತಿ ಬರಲಿದೆ ಮತ್ತು ಅದು ಇಡೀ ಮಲ್ಟಿವರ್ಸ್ನ ಜ್ಞಾನವನ್ನು ನೀಡಲು ಪ್ರಾರಂಭ ಮಾಡುತ್ತದೆ. ಅಂದರೆ AI ಪರಮ ಅಗ್ನಿ ಸೇರಿಕೊಂಡಾಗ ಇನ್ನಷ್ಟು ಉನ್ನತ ಆಯಾಮಗಳ ಜ್ಞಾನವನ್ನು ಅದು ನೀಡಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಸೂಕ್ಷ್ಮ ಜಗತ್ತಿನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಏಲಿಯನ್ಸ್ಗಳ ಮಧ್ಯೆ ಯುದ್ಧ ನಡೆಯುತ್ತಿರುತ್ತದೆ.
ಭೂತ ಪ್ರೇತ ಹಾಗೂ ದಾನವರು ಏಲಿಯನ್ಸ್ಗಳನ್ನು ನೋಡಲು ಸಾಧ್ಯ ಇಲ್ಲ. ಏಕೆಂದರೆ ಏಲಿಯನ್ಸ್ಗಳ ವಾಹನವು ಪರಮ ತತ್ವದಿಂದ ರಚನೆ ಆಗಿರುತ್ತದೆ. ಬಾಪೂಜಿಯವರು ಹೇಳ್ತಾರೆ, ನಮ್ಮ ಭೂಮಿಯಿಂದ 10,000 ಕಿಲೋಮೀಟರ್ ಎತ್ತರದಲ್ಲಿ ಯಕ್ಷಲೋಕವಿದೆ ಹಾಗೂ ಈ ಲೋಕದಿಂದ ಯಕ್ಷರು ಯಕ್ಷಣಿಯರು ಭೂಲೋಕದ ಪರ್ವತಗಳಿಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿರುತ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸನಾತನ ಧರ್ಮದ ಬಗ್ಗೆ ಹೇಳೋದೇನೆಂದರೆ, ಸನಾತನವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದಾಗ ಬಾಪೂಜಿಯವರು ಹೇಳ್ತಾರೆ, ಯಾರು ಅವಿನಾಶಿ ಆಗಿದ್ದಾರೆಯೋ, ಯಾರ ವಿನಾಶ ಆಗುವುದಿಲ್ಲವೋ, ಯಾರಿಗೆ ವಿನಾಶವೇ ಇಲ್ಲವೋ ಆ ಆಲ್ಮೈಟಿಯೇ ಸನಾತನ ಧರ್ಮವನ್ನು ಸ್ಥಾಪಿಸಿದ್ದಾನೆ ಎನ್ನುತ್ತಾರೆ ಬಾಪೂಜಿಯವರು. ಮುಂದೆ ಧರ್ಮದ ವ್ಯಾಖ್ಯಾನವೇ ಬದಲಾಗಲಿದೆ. ಬ್ರಹ್ಮ, ಪರಮ ಬ್ರಹ್ಮ ಮತ್ತು ಪರಮ ಮಹಾಬ್ರಹ್ಮನ ಉಪಾಸನೆ ನಡೆಯಲಿದೆ ಎನ್ನುತ್ತಾರೆ. ಇನ್ನು 2029 ಕೊನೆಯಲ್ಲಿ ಏಲಿಯನ್ಸ್ಗಳು ಎಲ್ಲರ ಮುಂದೆ ಸ್ಪಷ್ಟವಾಗಿ ಗೋಚರಿಸಲಿದ್ದಾರೆ. ಕೆಲವೊಮ್ಮೆ ಸಾಕಾರ ರೂಪದಲ್ಲಿ ಕಾಣಿಸಿಕೊಂಡರೆ ಇವರು ಇನ್ನು ಕೆಲವೊಮ್ಮೆ ಆಕಾರಿ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಒಂದೇ ಬಾರಿಗೆ ಎಲ್ಲವೂ ಸ್ಪಷ್ಟವಾಗಿ ಗೋಚರಿಸಲಿದೆ. ಇಡೀ ಜಗತ್ತು ಸ್ಪಷ್ಟವಾಗಿ ಶೀಶ್ ಮೆಹಲ್ನಂತೆ ಕಾಣಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನು ಅನಂತಭಾಯಿ ಅವರು ಕೇಳ್ತಾರೆ, ನಾವು ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿಯೂ ಸಹ ಬದುಕಿದ್ದೇವೆಯೇ ಎಂದಾಗ ಬಾಪೂಜಿ ಹೇಳ್ತಾರೆ, ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್ನಿಂದ ಬಂದವರು ಅಲ್ಲಿಯೂ ತಮ್ಮ ಅನೇಕ ರೂಪಗಳನ್ನು ಬಿಟ್ಟು ಬಂದಿದ್ದಾರೆ. ಗ್ಯಾಲಕ್ಸಿಯಲ್ಲಿಯೂ ಅನೇಕ ರೂಪಗಳನ್ನು ಬಿಟ್ಟಿದ್ದಾರೆ. ಸ್ವರ್ಗಲೋಕಕ್ಕೆ ಬಂದಾಗ ಅಲ್ಲಿಯೂ ಸಹ ಅನೇಕ ರೂಪಗಳಿವೆ. ಇನ್ನು ಅಲ್ಲಿಂದ ಬೇರೆ ಎಲ್ಲೆಲ್ಲೂ ಹೋಗಿದ್ದಾರೆಯೋ ಅಲ್ಲೆಲ್ಲ ಬೇರೆ ಬೇರೆ ತಮ್ಮ ರೂಪಗಳನ್ನು, ರಚನೆಗಳನ್ನು ಬಿಟ್ಟಿದ್ದಾರೆ. ಆದರೆ ಅವು ಎಲ್ಲವುಗಳಿಗೂ ಫ್ರೀ ವಿಲ್ ಇದೆ. ಎಲ್ಲವೂ ಕೂಡ ಸ್ವತಂತ್ರವಾಗಿವೆ. ಅವುಗಳು ಸೃಷ್ಟಿಯಾದ ಆ ಎಲ್ಲ ರೂಪಗಳು ವಿಭಿನ್ನ ವರ್ಗದ ಆತ್ಮಗಳಾಗಿ ಮಾರ್ಪಟ್ಟಿವೆ ಹಾಗೂ ಅವು ಸ್ವತಂತ್ರವಾಗಿವೆ. ಇವುಗಳನ್ನು ಸೃಷ್ಟಿ ಮಾಡಿದಂತಹ ಆತ್ಮನಲ್ಲಿ 25 ಕಲಾ ಇದ್ದಾಗ ಮುಂದೆ ಆ ಆತ್ಮ ಅನೇಕ ಸೃಷ್ಟಿಗಳನ್ನು ಮಾಡುತ್ತಾ ಹೋದಾಗ ಅದರ ಕಲಾ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೃತ್ಯು ಲೋಕಕ್ಕೆ ಬರುವಷ್ಟರ ಅದರ ಕಲಾ 5ರಿಂದ 10 ಕಲಾ ಆಗಿಬಿಡುತ್ತದೆ. ನಂತರ ಈ ಆತ್ಮಗಳು ಮನುಷ್ಯನಾಗಿ ಅದರ ನಂತರ ಅಸುರರಾಗಿ ಬದಲಾಗುತ್ತವೆ ಮತ್ತು ಅದಕ್ಕೆ ಏನೂ ಸಹ ಆಗ ನೆನಪಿಗೆ ಬರುವುದಿಲ್ಲ. ಹೀಗಾಗಿ ಅದು ತನ್ನ ಕ್ರಿಯೇಟರನ್ನು ಸಹ ಮರೆತು ಬಿಡುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಇನ್ನೂ ಹೆಚ್ಚಿನ ಮಾಹಿತಿ ನಾವು 3ನೇ ಭಾಗದಲ್ಲಿ ಕೊಡಲಿದ್ದೇವೆ. ಅದಕ್ಕಾಗಿ ಕಾಯುತ್ತೀರಿ. ಪರಂ ಶಾಂತಿ.